ಸ್ನೇಹಿತರೆ, ಇವತ್ತು ನಾನು ನಿಮಗೆ 4ನೇ ಚಕ್ರ ಅಂದರೆ ಅನಾಹತ ಚಕ್ರದ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಅನಾಹತ ಚಕ್ರ ಅಂದರೆ ಸ್ಪಿರಿಚುವಲ್ ಹಾರ್ಟ್ ಅಂತ ಹೇಳ್ತಾರೆ. ನಮ್ಮ ಹೃದಯ ಯಾವತ್ತೂ ಎಲ್ಲರಿಗೂ ಫಿಸಿಕಲ್ ಹಾರ್ಟ್ ಬಂದ್ಬಿಟ್ಟು ಎಡಗಡೆ ಇರುತ್ತೆ. ಇದು ಬಂದ್ಬಿಟ್ಟು ಎಡಗಡೆ ಮತ್ತು ಬಲಗಡೆಯ ಮಧ್ಯದಲ್ಲಿ ಸೆಂಟರ್ ಆಫ್ ದ ಚೆಸ್ಟಲ್ಲಿ ಇರುವಂತಹ ಮೇಲ್ ಅಥವಾ ಫೀಮೇಲ್ ಇಬ್ಬರಿಗೂ ಇರುವಂತಹ ಒಂದು ಸ್ಪಿರಿಚುವಲ್ ಹಾರ್ಟು. ಇದು ನಾನು ಹೇಳಿದಂಗೆ ಯಾವುದು ಎಕ್ಸ್ರೇ ಸ್ಕ್ಯಾನಿಂಗಲ್ಲೆಲ್ಲ ಕಾಣಿಸೋದಿಲ್ಲ. ಇದೇನಿದ್ರೂ ಜ್ಞಾನಚಕ್ಷುವಿಂದನೇ ನೋಡಬೇಕು ಅಥವಾ ಸ್ಪಿರಿಚುಯಾಲಿಟಿಯಲ್ಲಿ ಚೆನ್ನಾಗಿ ಉತ್ತಂಗ ಪಡೆದಿರುವಂಥ ಯಾವ್ದಾದ್ರು ಗುರುಗಳೇ ಹೇಳಬೇಕಿದೆ ಬಗ್ಗೆ ಎಲ್ಲ ನಮಗೆ. ಇದರ ಕೆಲಸ ಏನು ಅಂದರೆ, ಇದು ಬಂದ್ಬಿಟ್ಟು ಎಮೋಷನಲ್ ಬ್ಯಾಲೆನ್ಸ್ಗೋಸ್ಕರ ಯೂಸ್ ಮಾಡುವಂಥ ಚಕ್ರ. ಅಂದರೆ ಇವಾಗ ನಮ್ಮ ರಿಲೇಷನ್ಶಿಪ್ಸ್ ಇರ್ಬೋದು, ಆಮೇಲೆ ನಮ್ಮ ಬೇರೆಯವ್ರ ಕಡೆಗೆ ನಮ್ಮ ಒಂದು ಎಂಪತಿ, ಅಂದರೆ ನಮ್ಮ ಒಂದು ಪ್ರೀತಿ, ನಮ್ಮ ಒಂದು ವಿಶ್ವಾಸ. ರೊಮ್ಯಾಂಟಿಕ್ ಲವ್ ಒಂದೇ ಅಲ್ಲ, ಇದರಲ್ಲಿ ಎಲ್ಲದರಲ್ಲೂ ಎಲ್ಲ ಜೀವಗಳಿಗೂ, ಎಲ್ಲ ಜೀವರಾಶಿಗಳಿಗೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಒಂದು ಲವ್ ಅದು. ಸೊ ಅದಕ್ಕೆ ಸಂಬಂಧಪಟ್ಟಿದ್ದ ಅನಾಹತ ಚಕ್ರ. ಇನ್ನೊಬ್ಬರನ್ನ ನೋಡಿದ್ರೆ ನಮಗೆ ಕರುಣೆ ಹುಟ್ಟೋದು, ಯಾವುದಾದ್ರೂ ಒಂದು ಬಡ ಪ್ರಾಣಿನ ನೋಡಿದ್ರೆ ಕರುಣೆ ಹುಟ್ಟೋದು, ಯಾವುದಾದ್ರೂ ಒಂದು ಅನಾಥವಾದ ಮಗುವನ್ನ ಯಾವ್ದಾದ್ರು ರಸ್ತೆಯಲ್ಲಿ ಕಂಡ್ರೆ ಅಯ್ಯೋ ಅಂತ ಮರುಗೋದು, ಇದೆಲ್ಲ ಅನಾಹತ ಚಕ್ರ ಕರೆಕ್ಟಾಗಿ ಫಂಕ್ಷನ್ ಮಾಡ್ತಾಯಿದೆ ಅನ್ನೋದಕ್ಕೆ ಎಕ್ಸಾಂಪಲ್ಸು. ಮತ್ತು ನಮ್ಮ ಕೊಲೀಗ್ಸು, ನಾವು ಮಾಡ್ತಾ ಇರೋ ಒಂದು ಆಫೀಸಲ್ಲಿ ಕೆಲಸ ಇರ್ಬೋದು, ಅಥವಾ ನಮ್ಮ ಜೊತೆ ಬೇರೆ ಯಾರಾದರೂ ಇರಬಹುದು, ನಮ್ಮ ಕೊಲೀಗ್ಸ್ ಏನಾದರೂ ನಮಗಿಂತ ಮುಂದೆ ಹೋದವಾಗ, ನಮಗಿಂತ ಚೆನ್ನಾಗಿ ಅವ್ರ ಹೆಸರು ಗಳಿಸಿದವಾಗ ಅವ್ರ ಬಗ್ಗೆ ಅಸೂಯೆ ಪಡೆದೆ ಅವ್ರನ್ನೆಲ್ಲ ಪೂರ್ತಿ ವೆಲ್ಕಮ್ ಮಾಡೋದರಲ್ಲಿ ಅನಾಹತ ಚಕ್ರ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದೆ ಅಂತ ಅರ್ಥ. ಅಕಸ್ಮಾತ್ ನಾನು ಈರ್ಷೆಯಿಂದ ಇದ್ದೀನಿ, ನಾನು ತುಂಬ ಹೊಟ್ಟೆ ಉರಿ ನನಗೆ ಬೇರೆಯವ್ರನ್ನ ಕಂಡ್ರೆ, ಅಥವಾ ಯಾರೇನಾದರೂ ಮಾತಾಡಿದ್ರು, ಒಂದು ಸ್ವಲ್ಪ ಮಾತಾಡಿದ್ರೂ ಸಿಟ್ಟು ಬರುವಂಥದ್ದು, ಫ್ರಸ್ಟ್ರೇಷನ್ನು, ಚಿಡಿ ತನ್ನನ್ನು ತಾನೇ ನೋಡಿದ್ರೆ ಅಸಹ್ಯ ಪಟ್ಕೊಳ್ಳೋವಂಥದ್ದು, ಮತ್ತು ಎಲ್ಲರೂ ನೋಡಿದ್ರು ಚಿಡಿ ಅನ್ನೋಂಥದ್ದು, ಇದೆಲ್ಲ ಇದ್ದರೆ ನಿಮ್ಮ ಅನಾಹತ ಚಕ್ರ ಕೆಟ್ಟು ನಿಂತಿದೆ ಅಂತ ಅರ್ಥ. ಸೊ ಅದೆಲ್ಲ ಅಕಸ್ಮಾತ್ ಯಾರಿಗಾದರೂ ಈ ವಿಡಿಯೋ ನೋಡ್ತಾ ಇರೋರಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಥರ, ಅದಕ್ಕೆ ನೀವೊಂದು ಕೆಲವೊಂದು ಪ್ರಾಣಾಯಾಮಗಳು, ಅಂದರೆ ಬೇಸಿಕ್ ಪ್ರಾಣಾಯಾಮ, ಮತ್ತು ಅದರ ಜೊತೆಗೆ ಅನುಲೋಮ ವಿಲೋಮ ಮಾಡಿ, ಅದರ ಜೊತೆಗೆ ಕಪಾಲಭಾತಿ ಪ್ರಾಣಾಯಾಮ ಮಾಡೋದರಲ್ಲಿ ನಿಮ್ಮ ಅನಾಹತ ಚಕ್ರದ ಪೂರ್ತಿ ಏನು ಕೆಟ್ಟು ನಿಂತಿದೆಯೋ ಅದು ಕರೆಕ್ಟಾಗಿ ಫಂಕ್ಷನ್ ಆಗೋಕ್ಕೆ ಶುರುವಾಗುತ್ತೆ. ಇನ್ನು ಮುಂದಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ನಾನು ನಿಮಗೆ ವಿಶುದ್ಧಿ ಚಕ್ರದ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಎಲ್ಲರಿಗೂ ನಮಸ್ತೆ.